ರಾಜೀವ್ ಗಾಂಧಿ ಅವ್ರಿಗೆ ಎಲ್ಲಾರು ಹೇಳಿದ್ರಂತೆ, ಸೆಕ್ಯೂರಿಟಿ ಹೇಳಿದ್ದಾರೆ, ಬೇರೆ ಪಾರ್ಟಿಯವರು ಹೇಳಿದ್ದಾರೆ, ಅವ್ರ ಪಾರ್ಟಿಯವರು ಹೇಳಿದ್ದಾರೆ, ಆ ತಮಿಳ್ನಾಡು ಈವನ್ ಕಾಂಗ್ರೆಸ್ ಪಾರ್ಟಿ ಇದ್ದವ್ರು ಕೂಡ ಹೇಳಿದ್ದಾರೆ, ಸರ್ ಶ್ರೀಪೆರಂಬುದೂರ್ ಇವಾಗ ಬರಬೇಡಿ, ನಿಮ್ ಎಲೆಕ್ಷನ್ ಮುಗ್ದ ಮೇಲೆ ಬನ್ನಿ ಅಂತ. ಬಟ್ ಆದ್ರೂ ರಾಜೀವ್ ಗಾಂಧಿ ಅವ್ರಿಗೆ ಯಾಕೆ ಹೋದ್ರು ಶ್ರೀಪೆರಂಬುದೂರ್ಗೆ ಯಾಕೆ ಹೋದ್ರು ಅಂದ್ರೆ ಮೇನ್ ಆಗಿ ರಾಜೀವ್ ಗಾಂಧಿ ಅವರು ಆಲ್ರೆಡಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಪ್ರೈಮ್ ಮಿನಿಸ್ಟರ್ ಆಗಿ 89 ಅವರು ಮತ್ತೆ ರಿಸೈನ್ ಮಾಡ್ಬಿಟ್ಟು ಅಪೋಸಿಷನ್ ಲೀಡರ್ ಆದ್ಮೇಲೆ ನಾನು ಮತ್ತೆ ಎಲೆಕ್ಟ್ ಆಗಿ ಬರ್ತೀನಿ ಅಂತ ಬಂದ್ರು. ಬಂದಾದ್ಮೇಲೆ ಎಲ್ಲಾ ಕಡೆ ಒಂದೊಂದು ಕ್ಯಾಂಡಿಡೇಟ್ ಹತ್ರನು ಹೋಗಿ ಎಲ್ಲಾ ಕಡೆ ಕ್ಯಾಂಪೇನ್ ಮಾಡ್ಕೊಂಡ್ಬಂದ್ರು, ಸಿಂಗಲ್ ಕ್ಯಾಂಡಿಡೇಟ್ ಕಡೆನು. ಆಗ ಏನಾಯ್ತು ಅಂದ್ರೆ ಶ್ರೀಪೆರಂಬುದೂರ್ ಕ್ಯಾಂಡಿಡೇಟ್ ಬಂದು, ಸರ್ ನೀವು ಬಂದು ಕ್ಯಾಂಪೇನ್ ಮಾಡಿ ಅಂತ ಹೇಳಿದಾಗ ಓಕೆ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಬಟ್ ಎಲ್ಲಾರು ಬೇಡ ಅಂದಿದ್ದಾರೆ. ಆಗ ಒಂದು ದಾನು ಹುಡುಗಿ ಅವ್ರ ಹತ್ರ ಹೋಗಿ, ಸರ್ ನಾನು ಮಾತಾಡ್ಬೇಕು ಅಂತ ಹಾಗೆ ಮಾಡಿ ಅವರೇ ಅವ್ರನ್ನ ಕರೆದಾಗ ಅವ್ರು RDX ಬಾಂಬ್ ಇಟ್ಕೊಂಡಿದ್ದಾರೆ. ಬಾಂಬ್ ಬ್ಲಾಸ್ಟ್ ಆಗೋಯ್ತು. ರಾಜೀವ್ ಗಾಂಧಿ ಅವ್ರ ಶೂದಿಂದ ಅವನ್ನ ಕಂಡಿಡಿದ್ರು ಯಾರು ಅಂತ.